ಕಣ ಲೈ ಕಿಂಗು, ಲವ್ ಯು ಕಣ. ಖುಷಿ ಮಾಡ್ಬಿಟ್ಟೆ ಇವತ್ತು ನನ್ನ. ಅಯ್ಯೋ ಸ್ಟಾರ್ಟ್ ಆಗಪ್ಪ. ಹೇ ಗೈಸ್, ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್. ಇನ್ನೊಂದು ಹೊಸ ವೀಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಏನಪ್ಪ ಇವನು ಒಂದು ವಾಟರ್ ಕ್ಯಾನಲ್ಲಿ ಪೆಟ್ರೋಲ್ ಹಿಡ್ಕೊಂಡು ಮಾತಾಡ್ತಾನಲ್ಲ ಹಿಂಗೆ ಅಂದರೆ, ಅಫ್ಕೋರ್ಸ್ ನಮ್ಗೆ ಹೊಸ್ದಾಗಿ ರೆಡಿಯಾಗಿರುವಂಥ ನಮ್ಮ SD ರೋಡ್ ಕಿಂಗ್ದು ಮೈಲೇಜ್ ಟೆಸ್ಟ್ ಮಾಡುವ ಬನ್ನಿ. ಎಷ್ಟು ಕೊಡ್ತಾನೆ, ಏನು ಎತ್ತ ಏನು ಅಂತ ಫುಲ್ ಟೆಸ್ಟ್ ಮಾಡುವ ಇವತ್ತು. ಅದಕ್ಕೋಸ್ಕರ ನೋಡಿ ಕರೆಕ್ಟಾಗಿ 1 ಲೀಟ್ರ್ ಪೆಟ್ರೋಲ್ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ 1 ಲೀಟ್ರ್ ಪೆಟ್ರೋಲ್ ಹಾಕುವ, ಎಷ್ಟು ಓಡಿದೆ ಸ್ಪೀಡೋಮೀಟ್ರ್ ನೋಡುವ, ಮೈಲೇಜ್ ಟೆಸ್ಟ್ ಮಾಡೇ ಬಿಡೋಣ ಇವತ್ತು. ಯಾರಾದರೂ ಹೊಸಬ್ರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾತ್ರ ಮರೆಯಬೇಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಇನ್ನೇನು 20,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾಯಿದೆ ನೋಡಿ. ಕರೆಕ್ಟಾಗಿ 1 ಲೀಟ್ರ್ ಇದೆ, ಹಾಕ್ತಾಯಿದ್ದೀನಿ. ನಮ್ಮ RXಯಿಂದ ತೆಗೆದಿದ್ದು ಕರೆಕ್ಟಾಗಿ 1 ಲೀಟ್ರ್ ಬಸ್ತಿದ್ದೀನಿ. ಹಾಕೋಣ, ಹಾಕೇ ಬಿಡೋಣ. ನಿಧಾನಕ್ಕೆ ಹಾಕ್ಬೇಕು, ಚೆಲ್ಲಬಾರ್ದು. ಎಸ್, ಹಾಕ್ಬಿಟ್ಟ ಇವರು 1 ಲೀಟ್ರು. ಈಗ ಹೆಂಗೆ ಕೊಡ್ತಾನೆ, ಹೆಂಗೆ ನಮ್ಮ ರೋಡ್ ಕಿಂಗು ನೋಡೇ ಬಿಡುವ. ಅಂದಾಗೆ ಇದು ಕಾಮನ್ ಗುರು, ಪೈಂಟು ಪೆಟ್ರೋಲ್ ಏನು ಕ್ಯಾಪ್ ಇದೆ ಅದ್ರ ಸುತ್ತ ಪೈಂಟ್ ಎಬ್ಬೋಗೋದು ಕಾಮನ್ನು, ಎಲ್ಲರಿಗೂ ಗೊತ್ತು. ಪೈಂಟ್ ಮಾಡಿಸೋರು ಗೊತ್ತು, ಕೇಳ್ಕೊಬಿಡಿ ಕ್ಲೀನಾಗಿ. ಮುಚ್ಚಳ ಹಾಕ್ತೆ ಬನ್ನಿ. ಗಾಡಿ ಆಚೆ ತೆಗಿಯುವ ಈಗ. ನೋಡಿ, ಓಡೋಕ್ಕಿಂತ ಮುಂಚೆ, ಗಾಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಆಚೆ ತೆಗಿಯೋಕ್ಕಿಂತ ಮುಂಚೆ ಗಾಡಿಯಲ್ಲಿ ಓಡಿರೋಂಥ ಸ್ಪೀಡೋಮೀಟ್ರ್ ಒರಿಜಿನಲ್ ನೋಡಿ 1942 ಓಡಿದೆ. ಈಗ 1 ಲೀಟ್ರಿಗೆ ಎಷ್ಟು ಕೊಡುತ್ತೆ ನೋಡೋಣ. 100 ಮೀಟ್ರ್ ಲೆಕ್ಕ ಹಾಕಬಿಡಿ ಗುರು. 1942 ಹಂಗೆ 100 ಮೀಟ್ರ್ ಓಡೈತೆ. ಎಷ್ಟು ಕೊಡುತ್ತೆ ಹೆಂಗೆ ಕತೆ ನೋಡೋಣ. ಪೆಟ್ರೋಲ್ ಆನ್ ಮಾಡುವ, ಲೆಟ್ಸ್ ಗೋ. ರೋಡ್ ಕಿಂಗ್ ಒಳ್ಳೆ ಮೈಲೇಜ್ ಕೊಡಪ್ಪ ತಂದೆ. ಬನ್ನಿ ಗಾಡಿ ಸ್ಟಾರ್ಟ್ ಮಾಡುವ. ನಿಲ್ಲಿಸಿ ಹೆಚ್ಚು ಕಮ್ಮಿ ನಾವು 1 ವಾರ 10 ಹತ್ರ ಆಗಿರ್ಬೇಕಷ್ಟೇ. ನೋಡೋಣ ಹೆಂಗೆ ಸ್ಟಾರ್ಟ್ ಆಗುತ್ತೆ, ಹೆಂಗೆ ಕತೆ. ಶಬಾಷ್, ಹಿಂಸೆ ಕೊಡೋದಾರ ಹೋಗೇ ಬಿಡ್ತೀನಿ ಮನೆ ರೋಡ್ ಕಿಂಗ್. ಶಬಾಷ್ ಆಗ್ತದೆ. ಪಿನ್ ನೋಡಿ ಅವ, ಅದಕ್ಕೆ ಹಿಂಗೆ ಸೈಕ್ ಹೊಡ್ದಂಗೆ ಮಾಡ್ತಾವನೆ. ಪಿನ್ ಹೊಡೆದಾಯ್ತು, ಈಗ ನೋಡಿ ಆಗುತ್ತೆ. ಆಯ್ತು ಕಣ್ರಪ್ಪ. ನೋಡ್ರಪ್ಪ, ನಾನು ಮೈಲೇಜ್ ಟೆಸ್ಟ್ ಮಾಡ್ತಿರೋದು ಹೈವೇಗೆ ಹೋಗಿ ಹೈವೇಲಿ ಮತ್ತು ಸಿಟಿ ಒಳಗೆ ಎಲ್ಲ ಹೊಡೆದು ಗೇರ್ ಎತ್ತಿ ಗೇರ್ ಚೇಂಜ್ ಮಾಡಿ ಎಲ್ಲ ಮಾಡಿ ಟೆಸ್ಟ್ ಮಾಡಿರುವಂಥದ್ದು. ಸೊ ನಾನು ಹೋಗ್ತಿರೋ ರೂಟಿಗೆ ಸ್ವಲ್ಪ ಇದೇ ರೀತಿ ರೋಡ್ಗಳಿದೆ, ಸ್ವಲ್ಪ ಹೈವೇ ಇದೆ, ಎಲ್ಲ ಇದೆ. ನೋಡಿ 600 ಮೀಟ್ರ್ ಬಂದಿದ್ದೀನಿ ಅಲ್ಲಿ ಮನೆಯಿಂದ ಇಲ್ಲಿಗೆ. 600 ಮೀಟರ್ಸ್, 1.5 ಕಿಲೋಮೀಟ್ರ್ ಬಂದಿದ್ದೀನಿ ನೋಡಿ. ಈಗ ಹೈವೇ ಬಂತು, 1.5 ಕಿಲೋಮೀಟ್ರು ಕ್ಲೀನಾಗಿ ಹಂಸು ಸಣ್ಣ ರೋಡು ಬಂದಿದ್ದು. ಸೊ ಸಿಟಿ ಲಿಮಿಟ್ಟು ಅದಾಯಿತು. ಈಗ ಬರೋದೆಲ್ಲ ಹೈವೇನೇ. ಹೆಚ್ಚು ಕಮ್ಮಿ ನಮ್ಮೂರಿಂದ ಏನು NH75 ಹತ್ರ ಒಂದು 15 ಕಿಲೋಮೀಟ್ರ್ ಹೋಗಿ 15 ಕಿಲೋಮೀಟ್ರ್ ಬರೋಣ ಅಂದ್ಕೊಂಡಿದ್ದೀನಿ. 1 ಲೀಟ್ರ್ ಬಿಟ್ಟರೆ ಇನ್ನು ಗಾಡೀಲಿ ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಎಕ್ಸ್ಟ್ರಾ ಕೂಡ ತಗೊಂಡಿಲ್ಲ. ಹೋಗಿ ಬರುತ್ತೆ ಅಂತ ಅನ್ನೋ ಕಾನ್ಫಿಡೆನ್ಸಲ್ಲಿ ಹಾಕ್ಸ್ಕೊಂಡಿದ್ದೀನಿ. ಬಂದಿದ್ದೀನಿ ಗುರು. ಅದೇ ಮಾಡ್ತಾನೆ ರೋಡ್ ಕಿಂಗ್ ಗೊತ್ತಿಲ್ಲ. ಒಟ್ಟಲ್ಲಿ ನಾನು ಆವರೇಜಲ್ಲಿ ಹೊಡಿತೀನಿ ಗುರು, ಫಾಸ್ಟಲ್ಲಿ ಹೊಡೆಯಲ್ಲ. 60 ಒಳಗೆ 20 30 ಮೇಲೆ ಹೊಡಿತೀನಿ. ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡುತ್ತೆ ನಮ್ಮ ರೋಡ್ ಕಿಂಗ್ ಆಫ್ ದ ರೋಡ್. ಈ ಗಾಡಿದು ಸೌಂಡ್ ಕೇಳ್ಸಕ್ಲೇ ಒಂಥರ ಗುರು, ಒಂಥರ ಮ್ಯೂಸಿಕ್ ಫೆಸ್ಟಿವಲ್ ಇದ್ದಂಗೆ ಈ ಗಾಡಿದು ಸೌಂಡು. ಡಬಲ್ ಸೈಲೆನ್ಸರು, ಸಿಂಗಲ್ ಸಿಲಿಂಡ್ರ್ ಗಾಡಿ, 2 ಸ್ಟ್ರೋಕ್. ಇಂಥ ಗಾಡಿಗಳನ್ನೆಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಬೇಕು, ಕ್ಲೀನಾಗಿ ನೋಡ್ಕೋಬೇಕು, ಕ್ಲೀನಾಗಿ ಕೇರ್ ಮಾಡಬೇಕು. ಹೊಸ ಗಾಡಿಗಳು ಅಥವಾ ಯಾವ್ದಾರು ಈಗ 4 ಸ್ಟ್ರೋಕ್ ಗಾಡಿಗಳು ಹೊಡೆದಂಗೆ ಹೊಡೆಯೋಕ್ಕಾಗಲ್ಲ ಗುರು. ಈ ಗಾಡಿಗಳನ್ನ ತುಂಬ ರೇರೆಸ್ಟ್ ಪೀಸ್ಗಳು. ಈಗ ಈ ಗಾಡಿಗಳನ್ನ ತಗೊಳ್ಳೋದೆಲ್ಲ ಇಂಪಾರ್ಟೆಂಟ್. ಈ ಗಾಡಿಗಳು ಒಂದೊಂದು ಪಾರ್ಟ್ಸು ಮೇಂಟೆನೆನ್ಸ್ ಮಾಡೋಕ್ಕೆ ಎಷ್ಟು ಕಾಸ್ಟ್ಲಿ ಗೊತ್ತಾ? ಎಕ್ಸಾಂಪಲ್ ಕೊಡ್ತೀನಿ ಕೇಳಿಸ್ಕೊಳ್ಳಿ. ಈ ಒಂದು ಎಂಬ್ಲಮ್ ಸೆಟ್ ಇದೆ ನೋಡಿ, ಇದು ಮತ್ತು ಇದು 2 ಸೆಟ್ ಇದೆ ನೋಡಿ. ಈ ಒಂದು ಸೆಟ್ಟಿಗೆ ಎಷ್ಟು ಗೊತ್ತಾ? 1100 ಚಿಲ್ಲರೆ ಆಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ ಮಿಕ್ಕಿದ್ದೆಲ್ಲ ಎಷ್ಟೆಷ್ಟು ಕಾಸ್ಟ್ಲಿ ಇರ್ಬೋದು ಅಂತ. ಒಳ್ಳೆ ಸಂಜೆಯ ಸಮಯ, ರೋಡ್ ಕಿಂಗ್ ಜೊತೆಗೆ ಒಂದು ಶಾರ್ಟ್ ರೈಡು, ಸನ್ಸೆಟ್ ಆಗ್ತಾ ಇದೆ, ಸೂತಿಂಗ್ ಆಗಿದೆ ವೆದರು. ಅಪ್ಪ ಈ ಸೆಕೆಯಲ್ಲಿ ಎಲ್ಲಿ ಗುರು
ಆಲ್ರೆಡಿ 950 8 ಕಿಲೋಮೀಟ್ರು 9 ಕಿಲೋಮೀಟ್ರ್ ಅನ್ಕೊಬಿಡಿ. ಇನ್ನೇನು ಹತ್ತತ್ರ 51 9 ಕಿಲೋಮೀಟ್ರ್ ಬಂದಿದ್ದೀನಪ್ಪ. ಅಯ್ಯೋ ಸ್ವಾಮಿ, ಇಲ್ಲೆಲ್ಲಾರು ಕಾಲಾಗ್ಬಿಟ್ರೆ ಕಷ್ಟ ಅಂತ ನಾನು ಪುಕ ಅಂತ ಇದೆ ಸದ್ಯಕ್ಕೆ. ಮೇನ್ ಹೈವೇ ಇಲ್ಲಿ ಮುಂದೆ ಹೋದ್ರೆ 3-4 ಪೆಟ್ರೋಲ್ ಬಂಕ್ ಇದೆ, ತೊಂದರೆ ಇಲ್ಲ, ಹಾಕ್ಸ್ಕೊಬಿಡ್ಬೋದು. ಇವಾಗ ಬಂದು ಒಂದು ಅದು ಇದು ತಿನ್ಕೊಂಡು ಹೋಗೋವಂಥ ಅಭ್ಯಾಸ ಒಬ್ಬನೇ ಬಂದು. ಸೊ ಬಂದಿದ್ದೀನಿ. ಬರ್ಗರ್ ಕಿಂಗ್ ಹೋಗಿ ಏನಾದ್ರು ಮುಕ್ಬಿಟ್ಟು ನಿಮಗೆಲ್ಲ ಸಿಗ್ತೀನಿ, ಓಕೆನಾ? ಬನ್ನಿ. ಈಗ ಕರೆಕ್ಟಾಗಿ ನಿಮಗೆ 10 ಕಿಲೋಮೀಟ್ರ್ ಅನ್ಕೊಬಿಡಿ. 10 ಕಿಲೋಮೀಟ್ರ್ ಬಂದಿದ್ದೀವಿ ಗುರು. 10 ಕಿಲೋಮೀಟ್ರ್ ಇಲ್ಲಿಗೆ ಬಂದಿದ್ದೀವಿ ಬರ್ಗರ್ ಕಿಂಗ್. 2000 years later. ವಾಪಸ್ ಹೋಗುತ್ತಾ ಊರಿಗೆ? ಹೋಗಲ್ವಾ? ಫಿಂಗರ್ ಕ್ರಾಸ್ಡ್. ಇಲ್ಲಿಂದ ಅದು ಆ ಕಡೆಯಿಂದ ಹತ್ತು ಬಂದಿದ್ದೀನಿ ಅಂದರೆ ಈ ಕಡೆಯಿಂದ ವಾಪಸ್ ಹತ್ತು ಟೌನ್ಗೆ ಒಂಚೂರು ಓಡಾಡ್ತೀನಿ. ಇಲ್ಲ ಓಡಾಡೋಕ್ಕಾಗಲಿಲ್ಲ ಅಂದರೆ ಮತ್ತೆ ಬೆಳಗ್ಗೆ ಎದ್ದು ಓಡಾಡ್ತೀನಿ. 1 ಲೀಟ್ರ್ ಪೆಟ್ರೋಲ್ ಹಾಕ್ಸ್ಕೊಳವ, ಗೊತ್ತಾಗುತ್ತೆ ಈಗ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಏನು ಕತೆ ಅಂತ. ಒಟ್ಟಿನಲ್ಲಿ ಖಾಲಿ ಆಗೋವರೆಗೂ ಪೆಟ್ರೋಲ್ ಟಚ್ ಮಾಡಿಸಲ್ಲ ಇದಕ್ಕೆ. ಸಂಡೇ ಅಲ್ವಾ ಗುರು, ಸಿಕ್ಕಾಪಟ್ಟೆ ಗಾಡಿಗಳು ಏನು ಜುಯ್ಯ ಭಯ ಅಂತ ಒಯ್ತಾನೇ ಅವರೇ. ಅದಕ್ಕೆ ಯಾಕೆ ಬೇಕಪ್ಪ ಅಂದ್ಬಿಟ್ಟು ನನ್ನ ಪಾಡಿನ ನಿಧಾನಕ್ಕೆ ಹೋಗ್ತಾ ಇರೋದ್ರಲ್ವಾ, 60-40 ಸ್ಪೀಡ್ ಮೇಂಟೈನ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಸೈಡಲ್ಲಿ ಹೋಗ್ತಾ ಇದ್ದೀನಿ, ಯಾಕೆ ಬೇಕು ಅಂತ. ನಮ್ಮ ಊರಿಗೆ ಬಂದೆ ಗುರು, ಅಲ್ಲಿಂದ ಇಲ್ಲಿವರೆಗೂ ಕರೆಕ್ಟಾಗಿ 20 ಕಿಲೋಮೀಟ್ರ್ ಆಗಿದೆ. 1962 1962. ಇನ್ನು ಎಷ್ಟು ಕಿಲೋಮೀಟ್ರ್ ಬರುತ್ತೋ ಏನು ಕತೆನೋ ಗೊತ್ತಿಲ್ಲ. ಫಿಂಗರ್ ಕ್ರಾಸ್ಡ್. ಸೊ ಕತ್ಲೆ ಆಗಿರೋದ್ರಿಂದ ನಾನು ಏನು ಮಾಡ್ತೀನಿ ಅಂದಪ್ಪ ಅಂದರೆ, ಈಗ ಮನೆಗೆ ಹೋಗಿ ನಿಲ್ಲಿಸ್ತೀನಿ. ಮನೆಗೆ ಹೋಗಿ ನಿಲ್ಲಿಸಿದಾಗ ನಿಮಗೆ ಎಷ್ಟಿದೆ ಅಂತ ಓಡೋಮೀಟ್ರಲ್ಲಿ ತೋರಿಸ್ತೀನಿ, ಮತ್ತೆ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಬನ್ನಿ. ಕತ್ಲೆ ಇರೋದ್ರಿಂದ ಕ್ಲೀನಾಗಿ ವೀಡಿಯೋ ಮಾಡೋಕ್ಕಾಗಲ್ಲ ಗುರು, ಅದೊಂದು ರೀಸನ್ಗೆ ಅಷ್ಟು ಇನ್ನೇನಕ್ಕೂ ಅಲ್ಲ. ಬೆಳಗ್ಗೆ ಕಂಟಿನ್ಯೂ ಮಾಡೋಣ. ಈಗ ಮನೆಗೆ ಹೋಗೋಣ ಬನ್ನಿ. ಮನೆಗೆ ಹೋಗಿ ನಿಲ್ಲಿಸಾದ್ಮೇಲೆ ಓಡೋಮೀಟ್ರಲ್ಲಿ ಎಷ್ಟಿದೆ ಏನು ಅಂತ ನೋಟ್ ಡೌನ್ ಮಾಡಿಕೊಂಡು ಮತ್ತೆ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡೋಣ. ನೋಡ್ರಪ್ಪ, ಕರೆಕ್ಟಾಗಿ 22 ಕಿಲೋಮೀಟ್ರು ಓಡಿತ ಗಾಡಿ ನಿಲ್ಲಿಸಿದ್ದೀನಿ. ಮತ್ತೆ ಬೆಳಗ್ಗೆ ತೆಗೇನು ಬನ್ನಿ. ನೆಕ್ಸ್ಟ್ ಡೇ ನೋಡ್ರಪ್ಪ, ನೆನ್ನೆಯಲ್ಲಿ ನಿಲ್ಲಿಸಿದ್ದೆ ಅಲ್ಲೇ ಐತೆ. 1964 100 ಮೀಟ್ರು 200 ಮೀಟ್ರ್ ಓಡಿದೆ. ಬನ್ನಿ, ಇವತ್ತು ಎಷ್ಟು ತನಕ ಹೋಗುತ್ತೆ 1 ಲೀಟ್ರ್ ಪೆಟ್ರೋಲಲ್ಲಿ. ಆಲ್ರೆಡಿ 20 ಕಿಲೋಮೀಟ್ರ್ ಆಗಿದೆ. ಇನ್ನೊಂದು 10-12 ಹೋಗ್ಬಿಟ್ರೆ ನನ್ನ ಪುಣ್ಯ ಅನ್ಕೊತೀನಿ. ಅದಕ್ಕಿಂತ ಮುಂಚೆ ಈ ಬಾಟ್ಲು ತೊಗೊಂಡಿದ್ದೀನಿ. ಪೆಟ್ರೋಲ್ ಬಂಕಿಗೆ ಹೋಗಿ 1 ಲೀಟ್ರ್ ಪೆಟ್ರೋಲ್ ಹಾಕ್ಸ್ಕೊಬಿಡೋಣ ಬನ್ನಿ, ವಿತ್ ಆಯಿಲ್. 2ನೇ ದಿನ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಎಷ್ಟು ಕಿಲೋಮೀಟ್ರ್ ಏನೋ ಭಗವಂತ ಗೊತ್ತಿಲ್ಲ. ಬಟ್ ನಾನು ಸೇಫ್ಟಿ ಲಿಮಿಟ್ ರೀಚ್ ಆಗಿಬಿಟ್ಟಿದ್ದೇನೆ ರೋಡ್ ಕಿಂಗ್. ಅಂದರೆ 20 ಕಿಲೋಮೀಟ್ರ್ ದಾಟ್ಬಿಟ್ಟಿದೆ 1 ಲೀಟ್ರಿಗೆ. ಅದೇ ಖುಷಿ ನನಗೆ, ಅಪ್ಪ 20 ಕಿಲೋಮೀಟ್ರ್ ದಾಟ್ಬಿಡ್ತಲ್ಲ ಅಂತ. 20 ಕಿಲೋಮೀಟ್ರ್ ಮೇಲೆ 2 ಕಿಲೋಮೀಟ್ರ್ ಆಗ್ಬಿಟ್ಟೈತೆ. 22 ಟೋಟಲ್ಲು. ನಾನು 1942ಕ್ಕೆ ಸ್ಟಾರ್ಟ್ ಮಾಡಿದ್ದು. 1964 63 ರನ್ನಿಂಗ್ ಆಗ್ತಾಯಿದೆ. ಲೆಟ್ಸಿ ಎಷ್ಟೋಗುತ್ತೆ. ನನ್ನ ಗೆಸ್ಸಿನ ಪ್ರಕಾರ ಏನೊಂದು ಅಬ್ಬಬ್ಬಬ್ಬಬ್ಬ ಅಂದರೆ ಒಂದು 28-30 ಕೊಡ್ತಾನೆ ಅಂತ ನಾನು ಗೆಸ್ ಮಾಡ್ತಾ ಇದ್ದೀನಿ. ಅದನ್ನೂ ಕೊಡಲಿಲ್ಲ ಅಂದರೆ ಭಾಳ ಡಿಸಪಾಯಿಂಟ್ ಆಗಿಬಿಡುತ್ತೆ. ಲೆಟ್ಸಿ. ಕೊಡಲಿಲ್ಲ ಅಂದರೆ ನಮ್ಮ ಕುಮಾರಣ್ಣ ಇದ್ದಾರಲ್ಲ, ಟ್ಯೂನಿಂಗ್ ಮಾಡಿಸುವ. ಬನ್ನಿ, 1 ಲೀಟ್ರ್ ಪೆಟ್ರೋಲ್ ಹಾಕ್ಸ್ಕೊಳ್ಳೋ. ಗಾಡಿ ಎಲ್ಲ ಸೈಡ್ಗೆ ಹಾಕ್ಬಿಟ್ಟು ಅಲ್ಲಿಗೆ ಹಾಕ್ಬಿಟ್ಟು ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. ಮೇಡಮ್, 40 ಮಿಲಿ ಆಯಿಲ್ 1 ಲೀಟ್ರ್ ಪೆಟ್ರೋಲ್. ತಿಂಡಿ ಆಯಿತು ಅಂದೆ, ಗಾಬರಿ ಆಯ್ತಾ ಇದ್ರ? ಹೌದಾ? ನೆನ್ನೇನು ಇದಕ್ಕಿಂತ ಸ್ವಲ್ಪ ಕಮ್ಮಿ ಇತ್ತು ಮನೇಲಿ ನಾನು ಬಸ್ದಾಗ. 1 ಲೀಟ್ರ್ ಕರೆಕ್ಟಾಗೈತೆ ನೋಡಿ. ಈಗ ನಮ್ಮ ರೋಡ್ ಕಿಂಗ್ನ ಅಸಲಿ ಎಲ್ಲಿ ನಿಂತರು ಪರವಾಗಿಲ್ಲ ಮಗನೇ, ಎಲ್ಲಾರು ನಿಂತ್ಕೊ, ಒಟ್ಟಿನಲ್ಲಿ 30-32 ಮೇಲೆ ನಿಂತ್ಕೊ ಅಷ್ಟೇ. ನಂಗೆ ಕೇಳೋದು ನಿನಗೆ. ನೋಡ್ರಪ್ಪ, ಓವರಾಲ್ ಮಿಕ್ಸ್ಚರು ನಾನು ಮೈಲೇಜ್ ಟೆಸ್ಟ್ ಮಾಡೋಕ್ಕೆ ಬಳಸಿರುವಂಥ ರೋಡು. ಒಂದು ಹಂಸಿರುವಂಥ ಸಣ್ಣ ರೋಡ್ಗಳು ಸಿಟಿ ಒಳಗೆ, ಹಾಗೆ ಸಿಟಿ ಒಳಗೆ ಮೇಯ್ನ್ ರೋಡ್ಗಳು, ಟ್ರಾಫಿಕ್ ಒಳಗೆ, ಹಾಗೆ ಮೇಯ್ನ್ ಹೈವೇ, ಇದೆಲ್ಲ ಸೇರಿ ಟ್ರಾಫಿಕ್ ಮೈಲೇಜ್ ಚೆಕ್ ಮಾಡ್ತಾ ಇದ್ದೀನಿ. ಓವರಾಲ್ ಹೈವೇಲಿ ಇಷ್ಟು ಕೊಡುತ್ತೆ, ಅದರಲ್ಲಿ ಇಷ್ಟು ಕೊಡುತ್ತೆ, ಇಲ್ಲ ಓವರಾಲ್ ಇಷ್ಟೇ ಕೊಡೋದು ಅಂತ ನಾನು ಟೆಸ್ಟ್ ಮಾಡ್ತಿರೋದು. 30 ಕಿಲೋಮೀಟ್ರ್ ಕಂಪ್ಲೀಟ್ ಆಗೋಯ್ತು ಕಣ್ರು. ಇನ್ನೆಷ್ಟು ಬಂದರೂ ಇದ್ರ ಮೇಲೆ ನನಗೆ ಬೋನಸ್ ಅನ್ಕೊಬಿಡಿ. 30 ಕಿಲೋಮೀಟ್ರ್ ಕಂಪ್ಲೀಟ್. ಶಾಬಾಷ್ ಮಗನೇ, ಶಾಬಾಷ್ ಕಣೋ. ನನ್ನ ಮಾನ ಮರ್ಯಾದೆ ಉಳಿಸ್ಬಿಟ್ಟೆ ಕಣೋ.
ಸೂಪರ್ 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 ಡೂಪರ್. ನೋಡಿ ಇದು ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಓವರ್ ಆಲು ಸಿಟಿ ಯೂಸು ಹೈವೇ ಯೂಸು ಸಣ್ಣ ಪುಟ್ಟ ಟ್ರಾಫಿಕಲ್ಲಿ ಎಷ್ಟು ಹಂಗೆ ಏನು ಅಂತ ಟೋಟಲ್ ಆಗಿ ಓವರ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಿರೋಂಥದ್ದು. ಹೈವೇಲಿ ಬರೀ ಹೈವೇಲಿ ಟೆಸ್ಟ್ ಮಾಡಿ ನೋಡಿಲ್ಲ. ನೋಡಿ ಅಲ್ಲೇ ಹೆಚ್ಚು ಕಮ್ಮಿ 30 ದಾಟಿ 30 ಮೇಲೆ ಹೋಗ್ತಾ ಐತೆ. ಎಲ್ಲಿ ತನಕ ಹೋಯ್ತಾನೆ ಏನು ಅಂತ ಗೊತ್ತಿಲ್ಲ. ನಮ್ಮ ಕಿಂಗೋ ಕೆಂಗೋ 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 ಅಜ್ಜಿ ಅಲ್ಲೇ 33 ಕಿಲೋಮೀಟ್ರ್ ಆಯ್ತಾ ಬಂತು. ಪೆಟ್ರೋಲ್ ಖಾಲಿ ಆಗೋದಲ್ಲ ಮರೆಯ. ಏನು ನೋಡ್ತೀನಿ ತಡಿಯಪ್ಪ ಒಂಚೂರು ಇನ್ನೂ ಎಷ್ಟಾಯ್ತು ಪೆಟ್ರೋಲ್ ಏನು ಕತೆ ಅಂತ ಚೆಕ್ ಮಾಡೋಣ ಬನ್ನಿ. ಅಯ್ಯೋ ಲೈ ರೋಡ್ ಕಿಂಗು ಏನೋ ನಿಂದು ಅವಸ್ಥೆ. ಮೈಲೇಜ್ ಹಿಂಗೆ ಕೊಡ್ತಾ ಇದೆಯಾ? ನನಗೆ ಗಾಬರಿ ಮಾಡ್ತಾ ಇದೆಯಲ್ಲ ಮರೆಯ. ಚೆಕ್ ಮಾಡಿದೆ ಒಂದು ಸತಿ ನೋಡ್ಬೇಕಾರಲ್ಲ ಹಾಕ್ಬೇಕಾರಲ್ವ. ಇಲ್ಲ ಪೆಟ್ರೋಲ್ ಇಲ್ಲಕ್ಕೆ ಇಲ್ಲ ಖಾಲಿ ಆದರೂ ಹೋಯ್ತಾಯಿದೆಯಲ್ಲ ಮಗನೇ. ನೋಡ್ತೀನಿ ಬಾಯ್ಬಿಟ್ಟು ಅಂತೀನಿ ಇದ್ಬಿಟ್ಟು ಇಲ್ಲಿಗೋರು ಬರ್ನ್ ಆಗ್ಬಿಟ್ಟೈದು ಗುರು. ನಾನು ಸ್ವಲ್ಪ ಹೊತ್ತು ಇಲ್ಲಿ ಕಾಣ್ತಾ ಇಲ್ಲ ನನಗೆ. ಇಲ್ಲಿ ಟಾರ್ಚ್ ಬಿಡ್ಬೇಕು ಕ್ಲೀನಾಗಿ. ಒಂದೇ ಒಂದು ಚೂರಲ್ಲಿ ಐದು ಗುರು. ಇನ್ನೇನು ಒಂದು 100 ml ಇರ್ಬೋದು ಅಷ್ಟೇ. ಖಾಲಿ ಆಗುತ್ತೆ ಇನ್ನೊಂದು ಸ್ವಲ್ಪ ದೂರ ಅಷ್ಟೇ. ಸ್ವಲ್ಪ ದೂರ ತಡ್ಕೊಬಿಡಿ ಖಾಲಿ ಮಾಡಿಸ್ಬಿಡ್ತೀನಿ ಇವನ್ನ. ಮಗನೇ 33. ನನಗೆ ಶಾಕ್ ಆಗ್ತಾಯಿದೆ. 33 ಹತ್ತಿರ ಇನ್ನೊಂದು 2 ಕಿಲೋಮೀಟ್ರ್ ಅಂದ್ರೆ 35 ಕಿಲೋಮೀಟ್ರ್ ಮೈಲೇಜು. ಮಜಾ ಬಂತು ಮೊಗೆ ಅಂಬೋಗೆ. ಅಪ್ಪ ಸ್ಟಾರ್ಟ್ ಆಗೋ ಅಪ್ಪ. ಮೊಗೆ ಅಂಬೋಗೆ ಮಜಾ ಬಂತು. 35 ಕಿಲೋಮೀಟ್ರ್ ಕೊಟ್ಬಿಟ್ರಣ. ನಾನು ಖುಷಿ ಆಗೋಯ್ತು ಹಿಂಗ ನಾನು. ಕರೆಕ್ಟಾಗಿ 34 ಕಿಲೋಮೀಟ್ರ್ ಗ್ಯಾಪ್ ಹೊಡೆದಿದ್ದಾನೆ ಲಕ್ಷ್ಮಿ. ನೋಡೋಣ. ಹಾಂ ಕಮಾನ್ ಕಿಂಗು ಇನ್ನೊಂದು ಕಿಲೋಮೀಟ್ರ್ ಕೊಟ್ಬಿಡಮ್ಮ. ಇನ್ನೊಂದು ಸ್ವಲ್ಪ ದೂರ ಅಲ್ವ. ಲವ್ ಆಟ ಮಾಡ್ಬಿಡಕ್ಕಲ್ಲ ನನ್ನ ಮಗನೇ. ಬೇಡ ಅಂದ್ರೆ 33 ಬಂತು. ಬೇಕು ಅಂದ್ರೆ 35 ಕೇಳಿದ್ರು ಬತ್ತಲ್ವಲ್ಲೇ ಬೇವರ್ಸಿ. ಆದರೂ ಕಣಮ್ಮ ಹಬ್ಬ. ನೋಡಿ ಫ್ರೆಂಡ್ಸ್, ನೋಡಿ ಗಾಯ್ಸ್, ನೋಡಿ ಗೆಳೆಯರೇ ಯಾವ್ಯಾವ ರೀತಿ ಎಲ್ಲ ಕರೀತಾರೆ ನಮ್ಮ ಕಂಟೆಂಟ್ ಕ್ರಿಯೇಟರ್ಸು. ಹೇ ಗಾಯ್ಸ್ ಅಂತೆ, ಎಲ್ಲೋ ಗೆಳೆಯರಿ, ಹಾಯ್ ಫ್ರೆಂಡ್ಸ್ ಅಂತೆ, ಹೇ ಗಾಯ್ಸ್ ಅಂತೆ, ಈ ರೀತಿ ಎಲ್ಲ ಕರೀತಾರೆ. ನಾವೆಲ್ಲ ಮಿಕ್ಸ್ ಮಾಡಿಬಿಟ್ಟಿದೆ ನೋಡ್ರಪ್ಪ. ಎಕ್ಸಾಕ್ಟ್ಲಿ 1976 1942ರಲ್ಲಿ ಇದು ಮಾಡಿದ್ದು. ಕರೆಕ್ಟಾಗಿ 34ವರೆ ಬಂದಿದೆ ಮೈಲೇಜು. 34 ಅನ್ಕೊಬಿಡಿ. ಒಂದು ಅರ್ಧ ಕಿಲೋಮೀಟ್ರ್ ಕಮ್ಮಿ ಮಾಡಿಬಿಡಿ. 34 ಅನ್ಕೊಬಿಟ್ರಪ್ಪ. ಪೆಟ್ರೋಲ್ ಹಾಕ್ತಾಯಿದ್ದೀನಿ ನೋಡಿ. ಪೆಟ್ರೋಲ್ ಇಲ್ಲ ಒಂಚೂರುವ. ಆಗ್ತಾಯಿದ್ದೀನಿ. ಎಸ್ ನೋಡಿದ್ರಲ್ಲಪ್ಪ ನಮ್ಮ ಮೈಲೇಜು ರೋಡ್ ಕಿಂಗ್ದು. ಎಷ್ಟು ಹೇಳಿ? 34ವರೆ. 35 ಅನ್ಕೊಳ್ಳಿ, ಇಲ್ಲ 34 ಅನ್ಕೊಳ್ಳಿ. ಅರ್ಧ ಜಾಸ್ತಿನಾರು ಆಗ್ಬೋದು, ಅಂದರೆ 0.5 ಕಿಲೋಮೀಟ್ರ್ ಕಮ್ಮಿನಾರು ಆಗ್ಬೋದು. ಒಟ್ಟಿನಲ್ಲಿ ಐ ಆಮ್ ಸ್ಯಾಟಿಸ್ಫೈಡ್ ಗುರು. ಈ ಮೈಲೇಜಲ್ಲಿ ನಾನು ಬದುಕೋಯ್ತೀನಿ. ಈ ರೋಡ್ ಕಿಂಗ್ ಈ ಮೈಲೇಜ್ ಕೊಡ್ತಾರೆ ಅಂದರೆ ಜನ ಆಶ್ಚರ್ಯ ಪಡ್ಬಿಡ್ತಾರೆ. ಕಣ ಲೈ ಕಿಂಗು, ಲವ್ ಯು ಕಣ. ಖುಷಿ ಮಾಡಿಬಿಟ್ಟೆ ಇವತ್ತು ನನ್ನ. ಅಯ್ಯೋ ಸ್ಟಾರ್ಟ್ ಆಗಪ್ಪ. ರಾಜ್ಕುಮಾರ್ ಒಂಚೂರು ಪೆಟ್ರೋಲ್ ಹಾಕಿದ್ದೀನಿ ತಡೆಯೋಣ ಅಂತವನೇ ಶಿಷ್ಯ. ಹಬ್ಬ ನೋಡಿದ್ರಲ್ಲಪ್ಪ ನಮ್ಮ ರೋಡ್ ಕಿಂಗ್ 34ವರೆ 35 ಇಲ್ಲ 34 ಮೈಲೇಜ್ ಕೊಡ್ತಾಯಿದೆ. ಓವರಾಲ್ ಆಗಿ ಎಲ್ಲ ಕಡೆ ಟೆಸ್ಟ್ ಮಾಡಿದ್ದೀನಿ. ನನಗೆ ಖುಷಿ ಆಯಿತು, ನಿಮಗೆ ಖುಷಿ ಆಯಿತು ಹೆಂಗೆ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೇ. ಯಾರಾದರೂ ಹೊಸಬ್ ನೋಡ್ತಾ ಇರೋದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೇನು 20,000 ಸಬ್ಸ್ಕ್ರೈಬರ್ಸ್ಗೆ ಸ್ವಲ್ಪ ದೂರ ಇದ್ದೀವಿ ಗುರು. ಸ್ವಲ್ಪ ಪುಷ್ ಮಾಡಿಬಿಟ್ರಪ್ಪ. ಯಾರು ರೆಗ್ಯುಲರಾಗಿ ನೋಡ್ತೀರಾ, ಹೊಸಬ್ರು ನೋಡ್ತಾ ಇದ್ದೀರಾ, ರೆಗ್ಯುಲರಾಗಿ ನೋಡೋರು ಶೇರ್ ಮಾಡಿ, ಹೊಸಬ್ರು ನೋಡೋರು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನೀವು ಶೇರ್ ಮಾಡಿಬಿಡಿ. ನಮ್ಮ ಟೋಟಲಾಗಿ ಇವತ್ತಿನ ಓವರಾಲ್ ರಿಸಲ್ಟ್ ಬಂದ್ಬಿಟ್ಟು ನಮ್ಮ ರೋಡ್ ಕಿಂಗ್ SD ರೋಡ್ ಕಿಂಗ್ದು ಮೈಲೇಜ್ ಬಂದ್ಬಿಟ್ಟು 34ರಿಂದ 35 ಬರುತ್ತೆ ಗುರು. ಸೊ ಒಳ್ಳೆ ಮೈಲೇಜಾ ಅಥವಾ ಕೆಟ್ಟ ಮೈಲೇಜಾ? ನಿಮ್ಮ ಗಾಡಿ ರೋಡ್ ಕಿಂಗ್ ಇದ್ದರೆ ಎಷ್ಟು ಕೊಡ್ತಾಯಿದೆ, ಏನು ಕತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ಬಿಡಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ರೋಡ್ ಕಿಂಗ್ ಮೇಲೆ ಟೆಸ್ಟ್ಗಳು ಬರ್ತಾನೆ ಇರುತ್ತೆ, ಎಕ್ಸ್ಪೆರಿಮೆಂಟ್ಗಳು ಮಾಡ್ತಾನೆ ಇರ್ತೀನಿ, ತೋರಿಸ್ತಾನೆ ಇರ್ತೀನಿ ನಿಮಗೆಲ್ಲ. ಮುಂದಿನ ವೀಡಿಯೋ ಮುಖಾಂತರ ಮತ್ತೆ ನಿಮಗೆಲ್ಲ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.